ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಅನ್ನೋದು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸರಿ ಮನೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ರಾಮುಲು ವರ್ಸಸ್ ವಿಜಯೇಂದ್ರ, ರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ. ರಾಮುಲು ಅವರನ್ನ ತಮ್ಮ ಕ್ಯಾಂಪ್ಗೆ ಸೇರಿಸಿಕೊಳ್ಳಲು ರೆಬಲ್ಸ್ ಗಂಭೀರವಾಗಿ ಕಸರತ್ತನ್ನು ಮಾಡಿದಾರಂತೆ. ಶತ್ರುವಿನ ಶತ್ರು ದೋಸ್ತಿ ಎಂಬ ಸೂತ್ರದಲ್ಲಿ ಭಿನ್ನರಿಂದ ಮಹಾದಾಳ. ಆಪರೇಷನ್ ಶ್ರೀರಾಮುಲುಗೆ ಖುದ್ದು ಅಖಾಡಕ್ಕಿಳಿದಿದ್ದಾರೆ ರಮೇಶ್ ಜಾರಕಿಹೊಳಿ ಅನ್ನೋದು ಗೊತ್ತಾಗ್ತಾ ಇದೆ. ಶ್ರೀರಾಮುಲು ಅವರಿಗೆ ಕರೆ ಮಾಡಿ ರಮೇಶ್ ಜಾರಕಿಹೊಳಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೇಳಿ ಕೇಳಿ DCM ಆಗಿದ್ದವರು, ವಾಲ್ಮೀಕಿ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರುವಂಥವರು, ಅವರನ್ನು ತಮ್ಮ ಕ್ಯಾಂಪ್ಗೆ ಬಳಸ್ಕೊಂಡ್ರೆ ಅಥವಾ ತಮ್ಮ ಬಣಕ್ಕೆ ಕರ್ಕೊಂಡ್ರೆ ಸಹಜವಾಗಿಯೇ ತಮ್ಮ ಶಕ್ತಿ ವೃದ್ಧಿಸುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಯತ್ನಾಳ್ ಟೀಮ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಆ ಬೆಳವಣಿಗೆಗಳಾಗ್ತಾ ಇದ್ದ ಹಾಗೇನೆ ಶ್ರೀರಾಮುಲು ಅವರಿಗೆ ಕರೆ ಮಾಡಿ ಅವರ ಜೊತೆಗೆ ಮಾತುಕತೆ ಆಡುವಂತಹ ಕೆಲಸವನ್ನು ಕೂಡ ಮಾಡಿದಾರಂತೆ. ಈ ಮೂಲಕ ತಮ್ಮ ಟೀಮ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದಕ್ಕೆ ರೆಬಲ್ಸ್ ಟೀಮ್ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಂತೆ ಕಾಣಿಸ್ತಾ ಇದೆ. ಹಾಗಾದರೆ ರಾಮುಲು ಅವರಿಗೆ ರಮೇಶ್ ಅವರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಏನಾಯಿತು? ನಿಮಗೆ ದೊಡ್ಡ ಅನ್ಯಾಯ ಆಗಿದೆ, ನಿಮ್ಮ ಪರವಾಗಿ ನಾವು ನಿಲ್ತೇವೆ ಅನ್ನುವಂತಹ ಮಾತನ್ನು ರಮೇಶ್ ಜಾರಕಿಹೊಳಿ ಅವರು ಆಡಿದಾರಂತೆ. ಅದರ ಜೊತೆಗೇನೆ ಇಷ್ಟು ವರ್ಷ ವಿಜಯೇಂದ್ರ ಯಡಿಯೂರಪ್ಪ ಅಂತ ಇದ್ರಲ್ಲ ನೋಡಿ, ಅದಕ್ಕೇನೆ ನಿಮಗೆ ಹಿಂಗಾಗಿದ್ದು ಅಂಥೇಳಿ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದಾರಂತೆ. ಈಗ ನಿಮಗೆ ಯಾರು ಏನು ಅಂಥೇಳಿ ಚೆನ್ನಾಗಿ ಅರ್ಥ ಆಗಿರಬೇಕಲ್ಲ, ಹಾಗಾಗಿ ನಮ್ಮ ಜೊತೆಗೆ ಬನ್ನಿ ಅಂಥೇಳಿ ಪರೋಕ್ಷವಾಗಿ ಮಾತನಾಡಿದಾರಂತೆ. ಪಕ್ಷದಲ್ಲಿ ನಿಮ್ಮ ತ್ಯಾಗ ಪರಿಶ್ರಮಕ್ಕೆ ಏನು ಬೆಲೆ ಬಂತು? ನೀವು ನಮ್ಮ ಬಣಕ್ಕೆ ಬಂದರೆ, ನಮಗೆ ನೀವು ಬಂದರೆ ಶಕ್ತಿ ವೃದ್ಧಿಸುತ್ತೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಇನ್ನು ಹೀಗೆ ಇದ್ದರೆ ರಾಜಕೀಯವಾಗಿ ತಲೆ ಎತ್ತದಂತೆ ಮಾಡಿಬಿಡ್ತಾರೆ. ಅಲರ್ಟ್ ಆಗಿ ನೀವು, ನಮ್ಮ ಹೋರಾಟಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅಂಥೇಳಿ ಮನವೊಲಿಸುವಂತಹ ಕೆಲಸ ಮಾಡಿದ್ದಾರೆ. ಭಿನ್ನಮತೀಯರ ಜೊತೆಗೆ ಕೈ ಜೋಡಿಸ್ತಾರಾ ಶ್ರೀರಾಮುಲು, ಅಥವಾ ಪಕ್ಷವನ್ನು ಬಿಡ್ತಾರಾ, ಅಥವಾ ನಿನ್ನೆಯಿಂದಲೂ ಕೂಡ ಅವರನ್ನು ಸಮಾಧಾನಪಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ, ಅದು ಫಲ ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ನಿನ್ನೆ ರಾಜ್ಯ ಬಿಜೆಪಿಯಲ್ಲಾದಂತಹ ಬೆಳವಣಿಗೆ, ಉಸ್ತುವಾರಿಗಳ ವಿರುದ್ಧ ರೆಡ್ಡಿ ವಿರುದ್ಧ ಜೊತೆಗೆ ವಿಜಯೇಂದ್ರ ವಿರುದ್ಧ ಆಕ್ರೋಶವನ್ನು ಶ್ರೀರಾಮುಲು ಅವರು ಹೊರಹಾಕಿದಂತಹ ರೀತಿ, ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ, ಈ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಜಾರಕಿಹೊಳಿ ಅಥವಾ ಯತ್ನಾಳ್ ಟೀಮ್ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಇದರ ಲಾಭ ಯಾವ ರೀತಿ ಆಗಬಹುದು ಅಂಥೇಳಿ? ಪ್ರೇಮ್, ಕಳೆದ 1.25 ವರ್ಷದಿಂದಲೂ ಕೂಡ ವಿಜೇಂದ್ರ ವಿರುದ್ಧ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಸಮರ ಸಾರಿದ್ದಾರೆ. ಸದ್ದಿಲ್ಲದೇ ಒಂದಷ್ಟು ಬಲವೃದ್ಧಿ ಕೆಲಸ ಮಾಡುವಂಥ ಒಂದಷ್ಟು ಜನನ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಪರ ಸೆಳೆಯುವಂಥ ಪ್ರಯತ್ನ ಕೂಡ ಮಾಡ್ತಾನೇ ಇದ್ದಾರೆ. ಈ ಮಧ್ಯೆ ರಾಮುಲು ಅವರು ಪ್ರಕರಣ ಬಂದ ಹಿನ್ನೆಲೆಯಲ್ಲಿ ರಾಮುಲು ಅವ್ರಿಗೂ ಕೂಡ ರಮೇಶ್ ಜಾರಕಿಹೊಳಿಯವರು ಖುದ್ದಾಗಿ ಮನವೊಲಿಕೆ ಮಾಡಿ ತಮ್ಮ ಕ್ಯಾಂಪ್ಗೆ ಸೇರಿಸ್ಕೋಬೇಕು ಅನ್ನುವಂತಹ ಗಂಭೀರವಾದಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಸಂಬಂಧಪಟ್ಟಂತೆ ನಿನ್ನೆ ರಾಮುಲು ಅವ್ರ ಜೊತೆ ಫೋನ್ ಮಾಡಿ ಸಮಾಧಾನ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಪಕ್ಷದಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ, ನಮ್ಮ ಜೊತೆ ನಮ್ಮ ಹೋರಾಟದಲ್ಲಿ ನೀವು ಕೂಡ ಕೈ ಜೋಡಿಸಿ, ಯಾಕೆಂದರೆ ಇಲ್ಲಿ ಪಕ್ಷ ಯಾವ ಪಕ್ಷದಲ್ಲಿ ಸದ್ಯಕ್ಕೆ ಯಾವುದೂ ಕೂಡ ಸರಿ ಇಲ್ಲ, ಏಕಪಕ್ಷೀಯ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ವಿಜೇಂದ್ರ ಅವರು ಒಂದು ರೀತಿಯಲ್ಲಿ ವಿಫಲ ರಾಜ್ಯಾಧ್ಯಕ್ಷ, ಹಾಗಾಗಿ ಪಕ್ಷವನ್ನು ಸರಿ ಮಾಡೋಣ, ನೀವು ನಮ್ಮ ಜೊತೆ ಬನ್ನಿ, ನಮಗೆ ಶಕ್ತಿ ತುಂಬಿ ಅನ್ನುವಂತಹ ಮನವೊಲಿಕೆ ಕೂಡ ಮಾಡಿದ್ದಾರೆ. ಜೊತೆಗೆ ಸದ್ಯದಲ್ಲೇ ನಿಮ್ಮ ನಿರ್ಧಾರ ತಿಳಿಸಿ ಅನ್ನುವಂಥ ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ರಾಮುಲು ಅವರು ಹೇಳಿದಾರಂತೆ. ಸ್ವಲ್ಪ ದಿನ ಟೈಮ್ ತೆಗೆದುಕೊಂಡಿದ್ದಾರಂತೆ ರಾಮುಲು ಅವರು ಕೂಡ. ಆದರೆ ಏನು ಮಾಡ್ತಾರೆ ಅನ್ನೋದು ಕುತೂಹಲ, ಯಾಕೆಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಮುಲು ಅವರು ಕೂಡ ಗೊಂದಲದಲ್ಲಿದ್ದಾರೆ. ಇನ್ನು ಹೈಕಮಾಂಡ್ ಭೇಟಿ ಮಾಡಬೇಕು ಅಂತಲೂ ಕೂಡ ಇದ್ದಾರೆ. ಒಂದಷ್ಟು ಜನ ಅವ್ರನ್ನ ತಡೆಯುವ ಸಾಧ್ಯತೆ ಕೂಡ ಇದೆ. ಆದರೆ ನೇರವಾಗಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಜೊತೆ ಗುರುತಿಸ್ಕೊಂಡ್ರೆ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಒಟ್ಟಾರೆಯಾಗಿ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಯತ್ನಾಳ್ ತಂಡ ಇದೆ. ಹಾಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.